ದೇಶದಲ್ಲೇ ಸಂಚಲನ ಸೃಷ್ಟಿ ಮಾಡಿದ್ದ ರೇಣುಕಾಸ್ವಾಮಿ ಹತ್ಯೆ ಕೇಸ್. ರೇಣುಕಾಸ್ವಾಮಿ ಕೊಲೆಯಾಗಿ ಇವತ್ತಿಗೆ 1 ತಿಂಗಳಾಯಿತು. ಜೂನ್ 8ರಂದು ದರ್ಶನ ಗ್ಯಾಂಗ್ನಿಂದ ಹತ್ಯೆಯಾಗಿದ್ದ ರೇಣುಕಾಸ್ವಾಮಿ ಇನ್ನೂ ಕೂಡ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. 17 ಆರೋಪಿಗಳನ್ನ ಈಗ ಆಲ್ರೆಡಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 17 ಮಂದಿ, 13 ಜನ ಪರಪ್ಪನಾಗ್ರಹಾರ, ಇನ್ನುಳಿದ 4 ತುಮಕೂರು ಜೈಲಲ್ಲಿ. ಬಟ್ ಇನ್ನೂ ಹಲವರ ಹೆಸರು ತಳಕು ಹಾಕಿಕೊಳ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ನೋಡಿ, ಪ್ರಜ್ವಲ್ ರೇವಣ್ಣ ಅಲ್ಲದೆ ಇಲ್ಲೂ ಕೂಡ ಪೆನ್ ಡ್ರೈವ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಾರಣ 2 ಪೆನ್ ಡ್ರೈವ್ ಅನ್ನ ಪೊಲೀಸರು ಸಿದ್ಧ ಮಾಡ್ಕೊಂಡಿದ್ದಾರಂತೆ. ಅದರಲ್ಲಿ ಸಾಕ್ಷ್ಯಗಳನ್ನ ಇಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಪವಿತ್ರ ಗೌಡ ಆಪ್ತೆ ಸಮತಾಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಹಾಗಾಗಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗೆ ಹಣ ಸಂದಾಯ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ಬಂಧನದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮತ್ತಷ್ಟು ಚುರುಕು. ಪವಿತ್ರ ಗೌಡ ಆಪ್ತೆ ಸಮತಾಗೆ ಕೊಲೆ ಕೇಸ್ ಉರುಳಾಗುವ ಸಾಧ್ಯತೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾಳ ಸಮತಾ. ಇಂದು ಪೊಲೀಸರಿಂದ ಸಮತಾ ವಿಚಾರಣೆ ಕೂಡ ಆಗುತ್ತೆ. ಹಣ ವರ್ಗಾವಣೆಯ ಹಿನ್ನೆಲೆ ಸಮತಾ ವಿಚಾರಣೆ ಇವತ್ತು ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಕಡೆ ಆರೋಪಿ ಧನ್ರಾಜ್ಗೆ 3,000 ರೂಪಾಯಿ ಕಳಿಸಿದ್ಲಂತೆ ಸಮತಾ. ಇದೇ ಹಣದಲ್ಲಿ ಧನ್ರಾಜ್ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಖರೀದಿ ಮಾಡಿರುವ ಶಂಕೆ ಇದೆ. ಹೀಗಾಗಿ ಸಮತಾಳನ್ನ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ತನಿಖಾಧಿಕಾರಿ ಎಸಿಪಿ ಚಂದನ್ ಮುಂದೆ ಸಮತಾ ಇವತ್ತು ಹಾಜರಾಗ್ತಾರೆ. ಬಸವೇಶ್ವರ ನಗರದಲ್ಲಿರುವ ಎಸಿಪಿ ಕಚೇರಿಯಲ್ಲಿ ಇವತ್ತು ತನಿಖೆ ಆಗುತ್ತೆ. ಅಂದರೆ ಏನಾಗಿದೆ ಅಂತಂದರೆ, ಅವತ್ತು ಅವನಿಗೆ ಧನ್ರಾಜ್ ಆ ಡಿವೈಸ್, ಎಲೆಕ್ಟ್ರಿಕ್ ಡಿವೈಸ್, ಅವನಿಗೆ ಶಾಕ್ ಕೊಡೋದಕ್ಕೆ ಎಲೆಕ್ಟ್ರಿಕ್ ಡಿವೈಸ್ ಅಂದರೆ ಈ ಎಲೆಕ್ಟ್ರಿಷಿಯನ್ ಬಳಿ ಇರುತ್ತಲ್ಲ, ಹಿಂಗೆ 2 ಮಾಡಿ ಹಿಂಗೆ ತೋರಿಸ್ತಾರೆ. ಅದರಲ್ಲಿ ಕಾಣುತ್ತೆ ಎಷ್ಟು ಗೇಜ್ ಹೋಗಿದೆ ಅಂತ ಕಾಣುತ್ತೆ ಅದು. ಸೊ ಅದನ್ನು ತರಿಸೋದಕ್ಕೆ ಅಂದರೆ ಇವನು ಧನ್ರಾಜ್ ಬಳಿ ದುಡ್ಡು ಇರಲಿಲ್ಲ ಅರ್ಜೆಂಟಾಗಿ. ಆ ಟೈಮಲ್ಲಿ ಸಮತಾ 3,000 ರೂಪಾಯಿ ಗೂಗಲ್ ಪೇನೇನೋ ಮಾಡಿದ್ದಾಳೆ. ಆ ದುಡ್ಡಲ್ಲಿ ಏನಾದರೂ ಅದು ಅವಳಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಅದು ಬೇರೆ ವಿಚಾರ. ಗೊತ್ತಿಲ್ಲದಿದ್ದರೆ ಅದು ಏನೂ ಆಗೋಕ್ಕಾಗೋದಿಲ್ಲ. ಒಂದು ವೇಳೆ ಗೊತ್ತಿದ್ದಾದರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಬೇಕಿರುವಂಥ ಸನ್ನಿವೇಶಗಳನ್ನ ನಾವು ನಿರ್ಮಾಣ ಮಾಡ್ಕೊಂಡಿರ್ಬೋದು. ಸಮತಾ 3,000 ರೂಪಾಯಿ ಧನ್ರಾಜ್ಗೆ ಕಳಿಸಿದ್ಲು. ಆ ದುಡ್ಡಲ್ಲಿ ಆತ ಎಲೆಕ್ಟ್ರಿಕ್ ಡಿವೈಸ್ ತಗೊಂಬಂದಿದ್ದ ಅನ್ನುವಂಥದ್ದು ಈಗ ಆರೋಪ. ಹಾಗಾಗಿ ಆಕೆಗೆ ಇವಳೇನು ಇಲ್ಲಿ ತನಕ ಏನು ಮಾಹಿತಿ ಬರ್ತಾ ಇತ್ತು, ಅವರಿಂದ ಇವರಿಗೆ ಮಾಹಿತಿ, ಇವರಿಂದ ಅವರಿಗೆ ಮಾಹಿತಿ ಅಲ್ಲ. ಈಕೆ ಕೂಡ ಒಂದು ರೀತಿಯಲ್ಲಿ ಇವಳ ಹೆಸರು ಕೂಡ ಕೇಳಿ ಬಂದಿದೆ. ಸಮತಾ ಅವಳನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ. ಈಗ ಅವಳು ಕೂಡ ಅದರಲ್ಲಿ ಅಂದರೆ ಆರೋಪಿ ಅನ್ನೊಂದು ಹೇಳಕ್ಕೆ ಬರೋದಿಲ್ಲ, ಸಂಬಂಧಪಟ್ಟ ಹಾಗೆ ಕೆಲವು ಸಂಶಯಗಳಿದೆ. ಹಾಗಾಗಿ ಆಕೆಯನ್ನು ವಿಚಾರಣೆಗೆ ಕರೆದಿದ್ದಾರೆ. ಒಂದು ವೇಳೆ ಆಕೆಗೆ ಏನಾದರೂ ವಿಚಾರ ಗೊತ್ತಿದ್ದರೆ ಬಹುಶಃ ಆಲ್ರೆಡಿ ಇಲ್ಲೆಲ್ಲ ಕೊಲೆ ಗಿಲೆಲ್ಲ ಆಗಿದೆ ಅಂತಂದರೆ ಒಳಗೋಗೋ ಸಾಧ್ಯತೆ ಇದೆ. ಓಕೆ, ಮುಂದಿನ ಸುದ್ದಿ. ನಾಗರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ನಾಗರಾಜ್, ಈಗ ಸಮತಾಗೂ ಕೂಡ ನೋಟಿಸ್, ಬಟ್ ಆಕೆಯ ಪಾತ್ರದ ಬಗ್ಗೆ, ಆಕೆಯ ಬಂಧನದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ ಆಧಾರದ ಮೇಲೆ ಏನು ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ಸಾವಿಗೆ ಈ ಒಂದು ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟಿದ್ರು, ಒಂದು ಡಿವೈಸ್ ಅನ್ನ ಬಳಸಿ ಅಂತೇಳಿ ಪ್ರಮುಖವಾಗಿ ಹೇಳಲಾಗ್ತಾ ಇದೆ. ಇದನ್ನ ಕೊಡಲಿಕ್ಕೆ ಏನು ಸಮತಾ ಅವರು 3,000 ರೂಪಾಯಿ ಹಣವನ್ನ ಆರೋಪಿ ಧನ್ರಾಜ್ಗೆ ಕಳಿಸಿದ್ರು ಅಂತೇಳಿ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಧನ್ರಾಜ್ ಒಂದ್ ಕಡೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ. ಇದು ಏನು ಸಮತಾ ಅವರ ಕೊಟ್ಟಂತ ದುಡ್ಡಿನಿಂದನೇ ನಾನು ಇದನ್ನ ಆನ್ಲೈನಲ್ಲಿ ಖರೀದಿ ಮಾಡಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ಈ ಒಂದು ಕೊಲೆ ಈತನ ರೇಣುಕಾಸ್ವಾಮಿಗೆ ಟಾರ್ಚರ್ ಕೊಡಲಿಕ್ಕೆ ಈ ಒಂದು ಡಿವೈಸನ್ನು ಖರೀದಿ ಮಾಡ್ತಾ ಇದ್ದೀವಿ, ಇದಕ್ಕಾಗಿ ಹಣ ಬೇಕು ಅಂತೇಳಿ ಧನ್ರಾಜ್ ಸಮತಾ ಅವರಿಂದ ಪಡೆದುಕೊಂಡಿದ್ದ ಅನ್ನೋ ಒಂದು ಪ್ರಶ್ನೆ ತನಿಖಾಧಿಕಾರಿಗಳ ಮುಂದೆ ಇರ್ತಕ್ಕಂಥದ್ದು. ಈಗಾಗಲೇ 1 ಬಾರಿ ವಿಚಾರಣೆ ಮಾಡಿದ್ರು ಸಹ ಅದಕ್ಕೆ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಜೊತೆಗೆ ಧನ್ರಾಜ್ ಹೇಳೋ ಮಾಹಿತಿ ಪ್ರಕಾರ ಈ ವಿಚಾರ ಸಮತಾ ಅವ್ರಿಗೂ ಗೊತ್ತಿತ್ತು ಅನ್ನೋ ಮಾಹಿತಿ ಇತ್ತು. ಹೀಗಾಗಿ 2ನೇ ನೋಟಿಸ್ ಕೊಟ್ಟು ಸಮತಾ ಅವರನ್ನು ವಿಚಾರಣೆಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಆಕೆಯ ಹೇಳಿಕೆ ಜೊತೆಗೆ ಅದಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಗಳನ್ನು ಸಂಗ್ರಹಿಸುವಲ್ಲಿ ಪೊಲೀಸರು ಏನಾದರೂ ಯಶಸ್ವಿಯಾಗಿದ್ದೆ ಆದರೆ ಸಮತಾ ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗೋ ಸಾಧ್ಯತೆ ಇದೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿಗೆ ಏನು ಟಾರ್ಚರ್ ಮಾಡಿ ಆತನನ್ನು ಸಾಯಿಸಲಿಕ್ಕೆ ಒಂದು ಓಕೆ ಥ್ಯಾಂಕ್ ಯು ಓಕೆ, ಮುಂದಿನ ಸುದ್ದಿ.